ದಕ್ಷಿಣ ವಲಯ ಮಂಡಳಿ ಅಂತ ಒಂದಿದೆ. ದಕ್ಷಿಣದ ರಾಜ್ಯಗಳ ಮುಖ್ಯಮಂತ್ರಿಗಳನ್ನೊಳಗೊಂಡಂಥ ಒಂದು 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 ಸಮಿತಿ ಇದು. ಇದರದ್ದು ಮೀಟಿಂಗ್ ಆಯಿತು. 31ನೆಯ ಮೀಟಿಂಗ್ ಇದು ತಮಿಳುನಾಡಿನ ಮಹಾಬಲಿಪುರಂನಲ್ಲಿ. ಕೇಂದ್ರ ಗೃಹ ಸಚಿವರಾದಂಥವರು ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಸೊ ಈಗ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ಈ ಮಹತ್ವದ ಸಭೆ ಆಯಿತು. ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಮೀಟಿಂಗ್ ಇದು. ದಕ್ಷಿಣದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ತೆಲಂಗಾಣದ ಮುಖ್ಯಮಂತ್ರಿಯೊಬ್ಬರನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಇದ್ದರು. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಇದ್ದರು. ಕೇರಳಂನಿಂದ ವಿ ಡಿ ಸತೀಶನ್ ಇದ್ದರು. ತೆಲಂಗಾಣದಿಂದ ಮುಖ್ಯಮಂತ್ರಿಗಳ ಬರೋದಕ್ಕಾಗಿರಲಿಲ್ಲ ಅಂತ ಉಪಮುಖ್ಯಮಂತ್ರಿಯನ್ನು ಕಳಿಸಿದ್ರು. ತಮಿಳುನಾಡಿನಲ್ಲೇ ನಡೆದಂಥ ಮೀಟಿಂಗು ಮಹಾಬಲಿಪುರಂನಲ್ಲಿ ವಿಜಯ್ ಅವರಿದ್ದರು. ಕರ್ನಾಟಕದಿಂದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದರು. ಅವರು CWC ಸಭೆಗೆ ದಿಲ್ಲಿಗೆ ಹೋಗಿದ್ರಲ್ಲ ನಿನ್ನೆ, ಅಲ್ಲಿಂದ ಹಾಗೆ ಸೀದಾ ಚೆನ್ನೈಗೆ ಬಂದು ಚೆನ್ನೈನಿಂದ ಮಹಾಬಲಿಪುರಂನ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ಬದಲು DCM ಮಲ್ಲು ಭಟ್ಟಿ ವಿಕ್ರಮಾರ್ಕ ಭಾಗಿಯಾಗಿದ್ದರು. ಅದರ ಜೊತೆಗೆ ಕೇಂದ್ರಾಡಳಿತ ಪ್ರದೇಶಗಳೇನು ಬರ್ತಾವಲ್ಲ ಅವುಗಳ ಪ್ರತಿನಿಧಿಗಳು ಬಂದಿದ್ದರು. ಪುದುಚೇರಿ, ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿನಿಧಿಗಳ ಭಾಗಿಯಾಗಿದ್ದರು. ಏನೇನು ಚರ್ಚೆ ಆಗಿದ್ದು ಈ ಮೀಟಿಂಗ್ನಲ್ಲಿ? ರಾಜ್ಯಗಳ ಮಧ್ಯೆ ಇರುವಂಥ ಗಡಿ ವಿವಾದ, ಜಲ ಹಂಚಿಕೆ ವಿವಾದ, ಬಂಡವಾಳ ಹೂಡಿಕೆಯ ವಿಷಯ ಚರ್ಚೆಗೆ ಬಂತು. ರಾಜ್ಯಗಳ ಆರ್ಥಿಕ ಪ್ರಗತಿ, ಇರಬೇಕಾದ ರೋಡ್ ಮ್ಯಾಪ್, ಅಪರಾಧ ತಡೆ, ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಅದರ ಸವಾಲುಗಳು, ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆಯೋದಕ್ಕೆ ಸ್ಪೆಷಲ್ ಕೋರ್ಟ್ಗಳ ರಚನೆಯ ವಿಷಯ ಚರ್ಚೆಗೆ ಬಂತು. ಆಂಧ್ರ ಪ್ರದೇಶ ಪುನರ್ರಚನೆ ಕಾಯ್ದೆ ಮತ್ತು PM ಆವಾಸ ಯೋಜನೆ, ನಾಗರಿಕ ವಿಮಾನಯಾನಕ್ಕೆ ಸಂಬಂಧಿಸಿದ ವಿಷಯಗಳು ಇದರಲ್ಲಿ ಚರ್ಚೆಗೆ ಬಂದಿದ್ದಾವೆ. ಅಮಿತ್ ಶಾ ಅವರ ಸಭೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ, ತಮಿಳುನಾಡಿನ ಮುಖ್ಯಮಂತ್ರಿ ಅಕ್ಕಪಕ್ಕದಲ್ಲೇ ಕೂತ್ಕೊಂಡಿದ್ದರು. ಅಕ್ಕಪಕ್ಕದ ರಾಜ್ಯಗಳು, 2 ರಾಜ್ಯಗಳ ಮಧ್ಯದಲ್ಲಿ ಬರಗಾಲದ ಈ ಸನ್ನಿವೇಶದಲ್ಲಿ ಕಾವೇರಿ ನದಿ ನೀರು ಹಂಚಿಕೆಯ ವಿಷಯದಲ್ಲಿ ಅನೇಕ ಗಲಾಟೆಗಳಾಗಿದ್ದಾವೆ. ಆ್ಯಕ್ಚುಲಿ ಆ ವಿಷಯ ಚರ್ಚೆ ಮಾಡೋದಕ್ಕೆ ವಿಜಯ್ ಅವರು ಬೆಂಗಳೂರಿಗೆ ಬರಬೇಕಾಗಿತ್ತು. ಈಗ ಬರಬೇಡಿ, ಟೈಮ್ ಸರಿ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿ ಸುಮ್ಮನಾಗಿಸಿದ್ರು ವಿಜಯ್ ಅವ್ರನ್ನ. ಅದಾದ ನಂತರದ ಭೇಟಿ ಇದು. ಅಕ್ಕಪಕ್ಕದಲ್ಲೇ ಕೂತ್ಕೊಂಡಿದ್ರು. ಮೇಕೆದಾಟು ವಿಷಯದಲ್ಲಿ ತಮಿಳುನಾಡು ಮುಖ್ಯಮಂತ್ರಿಗಳಿಗೆ ನಿಮಗೆ ಅನ್ಯಾಯ ಆಗೋದಿಲ್ಲ ಅನ್ನೋದನ್ನು ಮನವರಿಕೆ ಮಾಡಿಕೊಡುವ ಪ್ರಯತ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರಂತೆ. ನಿಮಗೆ ಬರಬೇಕಾದ ನೀರು ಅಷ್ಟು ಬರುತ್ತೆ, ಒಂದು ಹನಿನೂ ನಿಮಗೆ ಕಡಿಮೆ ಮಾಡೋದಿಲ್ಲ. 5 TMC ಕುಡಿಯೋದಕ್ಕೆ ಅಂತ ಮೇಕೆದಾಟಿನಿಂದ ತಗೊಳ್ತೀವಿ ಹೊರತುಪಡಿಸಿ ಅದನ್ನು ಹೊರತುಪಡಿಸಿ ಬೇರೆ ಎಷ್ಟು ತಗೊಳ್ಳೋದಿಲ್ಲ ನಾವು ಅಂದ್ರಂತೆ. ಮೇಕೆದಾಟು ಯೋಜನೆ ಗೊತ್ತಲ್ಲ ನಿಮ್ಗೆ. ಅಂದರೆ KRS ಕರ್ನಾಟಕದ ಕಾವೇರಿ ನದಿಗಿರುವ ಲಾಸ್ಟ್ ಡ್ಯಾಮ್. ಅದಾದಮೇಲೆ 167 ಕಿಲೋಮೀಟರ್ ಹರ್ಕೊಂಡು ಹೋಗಿ ಬಿಳಿಗುಂಡ್ಲುನಲ್ಲಿ ತಮಿಳುನಾಡು ಗಡಿ ದಾಟುತ್ತೆ ಕಾವೇರಿ. ಆ ಗಡಿಯಲ್ಲಿ ಒಂದು ಡ್ಯಾಮ್ ಕಟ್ಕೊಂಡ್ರೆ ಹೆಚ್ಚು ಕಡಿಮೆ 55ರಿಂದ 60 TMC ಅನ್ಕೊಳ್ಳಿ, ರೌಂಡ್ ಫಿಗರು. ಅಷ್ಟು ದೊಡ್ಡದೊಂದು ಡ್ಯಾಮ್ ಕಟ್ಕೊಂಡ್ರೆ ಅಲ್ಲಿ ನೀರನ್ನು ಶೇಖರಣೆ ಮಾಡಿಟ್ಕೊಂಡು 177 ಚಿಲ್ಲರೆ TMC ಏನು ತಮಿಳ್ನಾಡಿಗೆ ನೀರು ಕೊಡಬೇಕಲ್ಲ, ಅಷ್ಟು ನೀರು ಕೊಡೋದು ಅಂತ. ಪ್ರತಿ ವರ್ಷವೂ ಬರಗಾಲ ಆದಾಗ ಬಿಟ್ಬಿಡಿ, ಸಮಸ್ಯೆ ಆಗತ್ತೆ. ನಾರ್ಮಲ್ ಮಳೆ ಆದಾಗ ತಮಿಳುನಾಡಿಗೆ ಕರ್ನಾಟಕದಿಂದ ಹೋಗಬೇಕಾಗಿರುವ ನೀರಿಗಿಂತ ತುಂಬ ಜಾಸ್ತಿ ಹೋಗ್ಬಿಡುತ್ತೆ. ಕರ್ನಾಟಕಕ್ಕೆ ನೀರು ಶೇಖರಣೆ ಮಾಡಿ ಇಟ್ಕೊಳ್ಳೋದಕ್ಕೆ ಆಪ್ಷನ್ನೇ ಇಲ್ಲ. ಅಲ್ಲಿ ಜಾಸ್ತಿ ನೀರು ಹೋಗ್ಬಿಡುತ್ತೆ. ಅಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ತೀವಿ, ನಿಮಗೆ ಬಿಡಬೇಕಾದಷ್ಟು ನೀರು ಬಿಡ್ತೀವಿ ಅಂತ. ತಮಿಳುನಾಡದಕ್ಕೆ ಇಲ್ಲ ಅಂತಿದೆ, ಅದಕ್ಕೆ ಅವಕಾಶ ಇಲ್ಲ ಅಂತಿದೆ. ಕೇಂದ್ರ ಸರ್ಕಾರ, ನೀವು ಯಾರ್ದು ಪರ್ಮಿಷನ್ ಕೇಳಬೇಕಾಗಿಲ್ಲ, ಕಟ್ಟೋದಾದ್ರೆ ನಿಮ್ಮ ಪಾಡಿಗೆ ನೀವು ಕಟ್ಕೊಳ್ಳಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಬಟ್ DPR ಅಂತ ತೋರಿಸ್ಬೇಕು ಅವ್ರಿಗೆ. ಹೆಂಗೆ ಕಟ್ತೀರಿ, ಎಷ್ಟು ನೀರು ಶೇಖರಣೆ, ಎಷ್ಟು ಭೂಮಿ ಅದರಲ್ಲಿ ಮುಳುಗಡೆ ಆಗುತ್ತೆ, ಅದರಲ್ಲಿ ಕಾಡು ಎಷ್ಟಿದೆ, ಕೃಷಿ ಭೂಮಿ ಎಷ್ಟಿದೆ, ಅದನ್ನೆಲ್ಲ ತೋರಿಸಿ ಒಂದು ಪರ್ಮಿಷನ್ ತಗೊಂಡು ನೀವು ಕಟ್ಕೊಳ್ಳಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಮುಖ್ಯಮಂತ್ರಿಗಳು ಮಾತಾಡಿದ್ರು ನೋಡಿ, ಡಿ ಕೆ ಶಿವಕುಮಾರ್ ಅವರು, ಕೇಳಿಸ್ಕೊಳ್ಳಿ. Has gone well. We have raised various issues in the interest of all the southern states. We have appealed to the Union Home Minister that we wanted to see that 1971 census should be there and no increase in the parliament. That is the main agenda.
I think Tamil Nadu, Kerala, Telangana, and myself, we all have come to the same agreement. Other issues connected to our problems, connected to various water issues, they have agreed to call a separate meeting and settle amicably. So I have made a commitment, I have given a commitment to the state of Tamil Nadu before the Home Minister that whatever Mekedatu water is, dam is there, even a single drop of water, except for drinking water of 5 TMC, the rest water will be left to Tamil Nadu itself from the Mekedatu dam. So Tamil Nadu and the Pondicherry shall be rest assured. The dam will be built only for you, not for us. Another ಅಲ್ಲ, ನಮ್ಮ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿ 5 TMCಗಿಂತ ಜಾಸ್ತಿ ನೀರು ನಾವು ತಗೊಳ್ಳೋದಿಲ್ಲ, ಎಲ್ಲ ನಿಮಗೆ ಬಿಟ್ಬಿಡ್ತೀವಿ ಅಂದರೆ ನಾಳೆ ತಮಿಳ್ನಾಡಿನವ್ರು ಹೇಳ್ತಾರೆ 5 TMC ಡ್ಯಾಮ್ ಕಟ್ಕೊಳ್ಳಿ ಅಂತಾರಪ್ಪ ಅವರು. 5 TMC ನೀರಿಗೆ ಅಷ್ಟೇ ತಾನೇ ನಿಮಗೆ ಡ್ಯಾಮ್ ಬೇಕಾಗಿರೋದು, 55 TMCಗೆ ಯಾಕೆ ಕಟ್ತೀರಿ ಮತ್ತೆ ಅಂತ ಕೇಳಿದ್ರೆ ಯಾವ ಲೆಕ್ಕಾಚಾರ ಇಟ್ಕೊಂಡು ಹಿಂಗೆ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಗೊತ್ತಾಗ್ತಾ ಇಲ್ಲ. ಉಳಿದಂತೆ ಮೀಟಿಂಗ್ನಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯ ಬಗ್ಗೆ ದಕ್ಷಿಣದ ರಾಜ್ಯಗಳ ಕನ್ಸರ್ನನ್ನು ಡಿ ಕೆ ಶಿವಕುಮಾರ್ ಅವರು ರೇಸ್ ಮಾಡಿದ್ದಾರೆ. 1971ರ ಜನಗಣತಿಯನ್ನು ಆಧರಿಸಿ ಕ್ಷೇತ್ರ ಪುನರ್ವಿಂಗಡಣೆ ಆಗಬೇಕು. ಮಹಿಳಾ ಮೀಸಲಾತಿ ಅಂತಿದ್ದೀರಲ್ಲ, ಕ್ಷೇತ್ರ ಪುನರ್ವಿಂಗಡಣೆ ಆದಮೇಲೆ ಯಾಕೆ ಕೊಡಬೇಕು, ಈಗಲೇ ಕೊಟ್ಟುಬಿಡಿ ಅಂದ್ರಂತೆ. 33% ಮಹಿಳೆಯರಿಗೆ ಮೀಸಲು ಕ್ಷೇತ್ರಗಳು ಈಗಿರುವ ಕ್ಷೇತ್ರದಲ್ಲೇ ಕೊಟ್ಟುಬಿಡಿ. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿದ್ದಾವಪ್ಪ, 33% ಲೆಕ್ಕ ಹಾಕಿ ಹೆಣ್ಮಕ್ಳಿಗೆ ಮೀಸಲು ಅಂತ ಹೇಳಿಬಿಡಿ. ಆ 28ಕ್ಕೆ ಇನ್ನು 14 ಸೇರಿಸಿ ಟೋಟಲ್ 42 ಮಾಡಿ, ಆ 42ರಲ್ಲಿ ಯಾಕೆ 33% ಕೊಡಬೇಕು ಅಂತ ಹೋಗ್ತೀರಿ? ಡಿ ಕೆ ಶಿವಕುಮಾರ್ ಅವರ ಪ್ರಶ್ನೆ ಆಗಿತ್ತಿದು. ಹಾಲಿ ಸೀಟಿನ ಆಧಾರದಲ್ಲೇ ಮಹಿಳಾ ಮೀಸಲಾತಿ ಜಾರಿಗೊಳಿಸಿ, ಲೋಕಸಭಾ ಸ್ಥಾನ ಯಥಾಸ್ಥಿತಿ ಕಾಯ್ದು ಮಹಿಳಾ ಮೀಸಲಾತಿನ ಕೊಡಿ. ಪ್ರಾತಿನಿಧ್ಯ ಅಂದರೆ ಕೇವಲ ಸಂಖ್ಯೆಗಳಲ್ಲ, ನಮ್ಮ ಪ್ರಭಾವದ ಧ್ವನಿ. ಇದು ಟ್ವೀಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಕ್ಷೇತ್ರ ಪುನರ್ವಿಂಗಡಣೆಗೆ 1971ರ ಜನಗಣತಿ ಮಾನದಂಡ ಇರಲಿ. ಹೆಚ್ಚುವರಿ ಕೇಂದ್ರ ಯೋಜನೆಗಳ ಮೂಲಕ ನ್ಯಾಯ ಒದಗಿಸಬೇಕು. ಕರ್ನಾಟಕ ಬಲಿಷ್ಠವಾದಾಗ ದಕ್ಷಿಣ ಭಾರತ ಹಾಗೂ ಭಾರತ ಬಲಿಷ್ಠವಾಗುತ್ತವೆ. ಮೇಕೆದಾಟು ಕರ್ನಾಟಕಕ್ಕೆ ಮಾತ್ರವಲ್ಲ, ತಮಿಳುನಾಡಿಗೂ ಮಹತ್ವದ್ದು. ಯೋಜನೆಯಿಂದ ತಮಿಳುನಾಡು ಪುದುಚೇರಿ ರೈತರಿಗೂ ಅನುಕೂಲವಾಗುತ್ತದೆ ಎಂದು ಮಾತನಾಡಿದ್ದೇನೆ ಅನ್ನೋ ಥರ ಡಿ ಕೆ ಶಿವಕುಮಾರ್ ಅವರು ಟ್ವೀಟ್ ಮಾಡಿದ್ದಾರೆ. ಇನ್ನು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು 2 ಬೇಡಿಕೆಗಳನ್ನು ಗೃಹ ಸಚಿವರ ಎದುರಿಗಿಟ್ಟರಂತೆ. ಕ್ಷೇತ್ರ ಪುನರ್ವಿಂಗಡಣೆಯಲ್ಲಿ ಕಾಂಗ್ರೆಸ್ಸಿನ ನಿಲುವೇನಿದೆ ಅದಕ್ಕಿಂತಲೂ ವಿಭಿನ್ನವಾದ ನಿಲುವಿದು. ಯಾಕೆ ಇದನ್ನು ಅಂಡರ್ಲೈನ್ ಮಾಡಿ ಹೇಳಬೇಕು? ತಮಿಳುನಾಡಿನಲ್ಲಿ ಕಾಂಗ್ರೆಸ್ TVKಯ ಮೈತ್ರಿ ಇದೆ. ಆದರೆ ಕ್ಷೇತ್ರ ಪುನರ್ವಿಂಗಡಣೆಯ ವಿಷಯದಲ್ಲಿ ಕಾಂಗ್ರೆಸ್ಸಿನ ನಿಲುವೇ ಬೇರೆ ಆಯಿತು, ವಿಜಯ್ ನಿಲುವೇ ಬೇರೆ ಆಯಿತು. ಮೆಡಿಕಲ್ ಕೋರ್ಸ್ ಪ್ರವೇಶ ಪರೀಕ್ಷೆ ನೀಟ್ನಿಂದ ನಮಗೆ ವಿನಾಯಿತಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. PUC ಇಕ್ವಿವ್ಯಾಲೆಂಟ್ ಏನು ಎಕ್ಸಾಮ್ ನಡೀತವೆ ಅದರ ಆಧಾರದ ಮೇಲೆ MBBS, ಆಯುಷ್, BAMS ಅದನ್ನೆಲ್ಲ ಸೀಟ್ಗಳನ್ನು ಹಂಚಿಕೆ ಮಾಡೋದಕ್ಕೆ ನಮಗೆ ಅವಕಾಶ ಕೊಡಿ ಅಂತ ಕೇಳಿದಾರಂತೆ. ವಿಜಯ್ ಅವರ ಬೇಡಿಕೆ ಇದು. ಕ್ಷೇತ್ರ ಪುನರ್ವಿಂಗಡಣೆ ಸಂಸತ್ತಿನಲ್ಲಿ ನಮ್ಮ ಧ್ವನಿಯನ್ನು ಕುಗ್ಗಿಸಬಾರದು. ದಕ್ಷಿಣದ ರಾಜ್ಯಗಳ ಯಾವುದೇ ಭಾಗಕ್ಕೆ ಅನ್ಯಾಯವಾಗದಂತೆ ನೋಡಿಕೊಳ್ಳಿ. 2011ರ ಜನಗಣತಿಯ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡೋದು ಸರಿಯಲ್ಲ. ಈ 1971ರ ಜನಗಣತಿ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. 2011ರ ಜನಗಣತಿ ಆಧಾರದ ಮೇಲೆ ಮಾಡೋದು ಸರಿಯಲ್ಲ ಅಂತ ವಿಜಯ್ ಅವರು ಹೇಳಿದ್ದಾರೆ. ಯಾಕೆ ಅನ್ನೋದು ಗೊತ್ತು, ತುಂಬ ಸಲ ಆ ವಿಷಯ ಚರ್ಚೆಗೆ ಬಂದಿದೆ. 1971ರ ಜನಗಣತಿ ಆದಾಗ ಭಾರತದಲ್ಲಿ ಜನಸಂಖ್ಯಾ ಸ್ಫೋಟ ಆಗಿಬಿಟ್ಟಿದೆ, ಇದನ್ನು ನಿಯಂತ್ರಿಸಬೇಕು, ಕುಟುಂಬ ನಿಯಂತ್ರಣ ಮಾಡಬೇಕು, ಫ್ಯಾಮಿಲಿ ಪ್ಲ್ಯಾನಿಂಗ್ ಅದು ಯಾವುದೂ ಇರಲಿಲ್ಲ. ಭಾರತದ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಭಾಗದಲ್ಲಿ ಹೆಂಗೆ ಬೆಳಿಬೇಕೋ ಜನಸಂಖ್ಯೆ ಹಂಗೆ ಬೆಳೀತಾ ಇತ್ತು. 1971ರ ಜನಗಣತಿ ಆದ ಮೇಲೆ ಫ್ಯಾಮಿಲಿ ಪ್ಲ್ಯಾನಿಂಗನ್ನು ಇಂಪ್ಲಿಮೆಂಟ್ ಮಾಡಲಾಯಿತು. ಅದೇನೋ ಆರತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ, ಗಂಡಿರಲಿ ಹೆಣ್ಣಿರಲಿ ಮಗು ಒಂದೇ ಇರಲಿ, ಈ ಥರದ್ದು ಬೆಲ್ಲ ಬಂದ್ವಲ್ಲ. ಅದು 1971ರ ಜನಗಣತಿಯ ನಂತರ. ಆ ಕುಟುಂಬ ಕಲ್ಯಾಣ ಫ್ಯಾಮಿಲಿ ಪ್ಲ್ಯಾನಿಂಗ್ನ ಯೋಜನೆಗಳನ್ನು ದಕ್ಷಿಣದ ರಾಜ್ಯಗಳ ಗಂಭೀರವಾಗಿ ತಗೊಂಡ್ವು. ದಕ್ಷಿಣದ ರಾಜ್ಯಗಳಲ್ಲಿ ಕರ್ನಾಟಕ, ಅವಿಭಜಿತ ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಇಲ್ಲಿ ಜನಸಂಖ್ಯೆ ನಿಯಂತ್ರಣಕ್ಕೆ ಬಂದುಬಿಡ್ತು. ಉತ್ತರದ ರಾಜ್ಯಗಳಲ್ಲಿ ಬರಲಿಲ್ಲ. UP, ಬಿಹಾರು ಆ ಕಡೆ ಜನಸಂಖ್ಯೆ ಯಥಾ ಪ್ರಕಾರ ಜಾಸ್ತಿ ಆಗ್ತಾ ಹೋಗ್ಬಿಡ್ತು.
ನೀವು ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡ್ತೀವಿ ಅಂದರೆ ಎಫೆಕ್ಟಿವ್ ಆಗಿ ಫ್ಯಾಮಿಲಿ ಪ್ಲ್ಯಾನಿಂಗನ್ನು ಇಂಪ್ಲಿಮೆಂಟ್ ಮಾಡಿದ್ದಕ್ಕೆ ನಾವು ಹೊಡೆತ ತಿಂದಂಗೆ. ನಮ್ಮಲ್ಲಿ ಸಂಸದರ ಸಂಖ್ಯೆ ಕಡಿಮೆ ಆಗುತ್ತೆ, ಅವರಲ್ಲಿ ಸಂಸದರ ಸಂಖ್ಯೆ ಜಾಸ್ತಿ ಆಗುತ್ತೆ. ಆವಾಗ ದಕ್ಷಿಣದ ರಾಜ್ಯಗಳು ಬರ್ತಾ ಬರ್ತಾ ಹೆಂಗಾಗ್ಬಿಡ್ತಾವಂದರೆ ನಮ್ಮ ಎಂ ಪಿಗಳಿಗೆ ಇರೋದೇ ಇಲ್ಲ, ಅವರಷ್ಟೇ ಜನ ತಾನೇ, ನಮ್ಮ ಈ ಕಡೆ ಜಾಸ್ತಿ ಇದ್ದಾರಲ್ಲ ಅಂತ. ಹಂಗಾಗಬಾರದು ಅನ್ನುವ ಕಳಕಳಿ ಇದು ಅತ್ಯಂತ ನೈಜ ಕಳಕಳಿ, ಇದು ಅತ್ಯಂತ ನೈಜ ಕಳಕಳಿ. ದಕ್ಷಿಣದ ರಾಜ್ಯಗಳು ಶಿಕ್ಷೆಗೆ ಗುರಿಯಾಗುತ್ತವೆ, ನಮ್ಮ ಧ್ವನಿಯನ್ನು ಕಳೆದುಕೊಳ್ತವೆ, ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯವಾಗಲ್ಲ ಅನ್ನೋ ಗ್ಯಾರಂಟಿ ಕೊಡಬೇಕು. ವೈದ್ಯಕೀಯ ಕೋರ್ಸ್ ಪ್ರವೇಶ ಪರೀಕ್ಷಾದ ನೀಟ್ನಿಂದ ವಿನಾಯಿತಿ ಕೊಡಿ, 12ನೇ ಕ್ಲಾಸಿನ ಅಂಕಗಳ ಆಧಾರದ ಮೇಲೆ ಮಾತ್ರ ತಮಿಳುನಾಡಿಗೆ MBBS BDS ಆಯುಷ್ ಕೋರ್ಸ್ಗಳ ಭರ್ತಿ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ವಿಜಯ್ ಅವರು ಬೇಡಿಕೆ ಇಟ್ಟಿದ್ದಾರೆ. ಈಗ 1971ರ ಜನಗಣತಿಯ ಪ್ರಕಾರ ಕ್ಷೇತ್ರ ಪುನರ್ವಿಂಗಡಣೆ ಆಗುತ್ತಾ, 2011ರ ಗಣತಿಯ ಪ್ರಕಾರ ಆಗುತ್ತಾ, ಆ ಪ್ರಶ್ನೆನೇ ಇರ್ರಿಲೆವೆಂಟು. ಏಪ್ರಿಲ್ನಲ್ಲಿ ಈ ಬಿಲ್ಲನ್ನು ಮಂಡಿಸಿದಾಗ ಗೃಹ ಸಚಿವರು ಸಂಸತ್ತಿನಲ್ಲೇ ನಿಂತ್ಕೊಂಡು ಸ್ಪಷ್ಟವಾಗಿ ಹೇಳಿದರು, ಎಲ್ಲ ಕಡೆಯೂ ಸಮಾನವಾಗಿ 50% ಸೀಟ್ಗಳನ್ನು ಜಾಸ್ತಿ ಮಾಡಿಬಿಡೋದು. ಆವಾಗ ಮುಂಚೆಗಿಂತಲೂ ರಿಪ್ರೆಸೆಂಟೇಷನ್ ನಮ್ಮದು ಕಡಿಮೆ ಆಯಿತು ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಜನಸಂಖ್ಯೆ ಆಧಾರದ ಮೇಲೆ ಬಿಟ್ಟುಬಿಡಿ ನೀವು ಕ್ಷೇತ್ರ ಪುನರ್ವಿಂಗಡಣೆ, ಎಲ್ಲ ಕಡೆಯೂ ಈಕ್ವಲ್ ಆಗಿ 50%. ಆವಾಗ ಎಷ್ಟಾಗುತ್ತೆ? ಕೇರಳ ಈಗ 20 ಜನ MP ಗಳಿದ್ದಾರೆ, 50% ಜಾಸ್ತಿ ಅಂದರೆ 10 ಜಾಸ್ತಿ ಆಗ್ತಾರೆ, 30 MP ಗಳಾಗ್ತಾರೆ. ಕರ್ನಾಟಕ 28 MP ಗಳಿದ್ದಾರೆ, 50% ಜಾಸ್ತಿ ಅಂದರೆ 14 ಜಾಸ್ತಿ, 42 ಲೋಕಸಭಾ ಕ್ಷೇತ್ರಗಳಾಗ್ತವೆ ಕರ್ನಾಟಕದಲ್ಲಿ. ಆಂಧ್ರ ಪ್ರದೇಶದಲ್ಲಿ 25 ಇದ್ದಿದ್ದು 13 ಜಾಸ್ತಿಯಾಗಿ 38 ಆಗುತ್ತೆ, ತೆಲಂಗಾಣದಲ್ಲಿ 17 ಇದ್ದಿದ್ದು 9 ಜಾಸ್ತಿಯಾಗಿ 26 ಆಗುತ್ತೆ, ತಮಿಳುನಾಡಿನಲ್ಲಿ 39 ಇದೆ, ಈಗ 20 ಜಾಸ್ತಿಯಾಗಿ 59 ಆಗುತ್ತೆ. ಒಟ್ಟು 129 ದಕ್ಷಿಣದ ರಾಜ್ಯಗಳಲ್ಲಿನ ಸಂಸದರ ಸಂಖ್ಯೆ 66 ಜಾಸ್ತಿಯಾಗಿ 195 ಆಗುತ್ತೆ. ಇದೇ ರೀತಿಯಲ್ಲಿ ಉತ್ತರ ಪ್ರದೇಶ, ಬಿಹಾರ, ಉತ್ತರಾಖಂಡ, ಪಂಜಾಬ, ನೀವು ಯಾವುದ್ಯಾವ್ದು ರಾಜ್ಯಗಳಿದಾವಲ್ಲ ಎಲ್ಲ ಕಡೆಯೂ ಅಷ್ಟೇ 50% ಜಾಸ್ತಿ. ನೀವು 1971ರ ನಂತರ ನಿಮ್ಮ ಜನಸಂಖ್ಯೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಪ್ರಶ್ನೆನೇ ಬೇಡ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಇದಕ್ಕೆ ಅನೇಕ ಪಕ್ಷಗಳು ಒಪ್ಪುವ ಸಾಧ್ಯತೆ ಇದೆ, ಇಲ್ಲೇನು ಅನ್ಯಾಯ ಆಗೋದಿಲ್ವಲ್ಲ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.